ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಸ್ಥಿತಿ ಹೆಂಗೆ ಬಿಗಡಾಯಿಸಿದೆ ಅನ್ನೋದ್ರ ಬಗ್ಗೆನೇ ನಿಮಗೆ ಮಾಹಿತಿ ಇಲ್ಲ. ಇನ್ನು ಮುಂದಕ್ಕಾಗುತ್ತೆ ಅನ್ನುವಂತ ಮೇಡಮ್ ಮುಂದಕ್ಕಾಗಬಾರ್ದು ಅಂತ ತಾವೇನು ಹೇಳ್ತಿದ್ರ ಆ ಪೀರಿಯಡ್ ಅನ್ನ ದಾಟಿ ನಾವು ಬಹಳ ಮುಂದಕ್ಕೆ ಬಂದಿದ್ದೀವಿ ಅನ್ನುವಂತ ರಿಯಾಲಿಟಿಯನ್ನು ದಯವಿಟ್ಟು ಜನರ ಮುಂದೆ ಇಡಿ. ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಜನರ ಮತ್ತಿನ್ಯಾಕೆ ಹೇಳಿದ್ರು ಬಂಗಾರ ಖರೀದಿ ಮಾಡಬೇಡಿ ಅಂತ ಎದಕ್ಕೆ ಹೇಳಿದ್ರು? ಬಂಗಾರ ಖರೀದಿ ಮಾಡಬೇಡಿ ಅಂತಂದ್ರೆ ಮಿನಿಮೈಸ್ ಮಾಡಿ, ಅದ್ದೂರಿಯಾಗಿ ಮಾಡಬೇಡಿ. ಯಾಕೆ ಅಂತಂದ್ರೆ ಇಂಪೋರ್ಟ್ ಆಗೋದು, ಇಂಪೋರ್ಟ್ ಟ್ಯಾಕ್ಸ್ ಬೀಳುತ್ತೆ. ಸೊ ನಮ್ಮ ದೇಶದಲ್ಲಿ 88% ಕ್ರೂಡ್ ಆಯಿಲ್ ಇಂಪೋರ್ಟ್ ಆಗುತ್ತೆ. ನಾವ್ ಅದಕ್ಕೆ ಡಾಲರ್ ನಲ್ಲಿ ಪೇ ಮಾಡ್ಬೇಕಾಗತ್ತೆ, ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಎರಡನೇದು ಚಿನ್ನ ಖರೀದಿ. 24-25 ಆರ್ಥಿಕ ವರ್ಷದಲ್ಲಿ 7,000 ಕೋಟಿ ರೂಪಾಯಿ ಅಷ್ಟು ಭಾರತ ಚಿನ್ನ ಖರೀದಿ ಮಾಡಿರೋಂಥದ್ದು. ಅದಕ್ಕೆ ನಾವು ಟ್ಯಾಕ್ಸ್ ನ ಡಾಲರ್ ಅಲ್ಲಿ ಪೇ ಮಾಡಿರೋಂಥದ್ದು. ಯಾವಾಗ ಈ ರೀತಿ ಆಗ್ತಾ ಹೋಗುತ್ತೆ, ರೂಪಾಯಿಯ ಮೌಲ್ಯ ಕುಸಿಯತ್ತೆ, ಡಾಲರ್ ಬೆಲೆ ಏರತ್ತೆ. ಸೊ ಅದನ್ನ ನಾವು ಸ್ಟೆಬಿಲೈಸ್ ಮಾಡ್ಕೋಬೇಕು. ನಮ್ಮ ದೇಶದ ಎಕಾನಮಿ ನಾವು ಸ್ಟೇಬಲ್ ಆಗಿ ಇಟ್ಕೋಬೇಕು ಅಂದ್ರೆ ಇಂಪೋರ್ಟ್ ಏನ್ ಹೊರೆ ನಮ್ಮ ಮೇಲೆ ಬೀಳ್ತಿದೆ ಅದನ್ನ ಕಡಿಮೆ ಮಾಡ್ಕೋಬೇಕು. ಹಾಗಾಗಿ ಮೋದಿ ಅವ್ರು ಚಿನ್ನ ತಗೋಬೇಡಿ ಅಂತ ಹೇಳಿಲ್ಲ, ಕಡಿಮೆ ಮಾಡಿ, 1 ವರ್ಷಗಳ ಕಾಲ ಕಡಿಮೆ ಮಾಡಿ. ಇದರ ಅರ್ಥ ಏನು? ಮುಂದೆ ಬರುವಂತಹ ಸಂಕಷ್ಟದ ದಿನಗಳನ್ನ, ಬರಬಹುದಾದಂತಹ ಸಂಕಷ್ಟದ ದಿನಗಳನ್ನ ಒಂದು ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಬರಬಹುದಾದಂತಹ ಅಲ್ಲ, ದಯವಿಟ್ಟು ಬಂದಿದೆ ಅಂತ ಹೇಳಿ. ಬರಬಹುದಾಗುವಂತಹ ಇನ್ನು 1 ವರ್ಷಕ್ಕೆ 2 ವರ್ಷಕ್ಕೆ ಅಥವಾ 3 ತಿಂಗಳಿಗೆ 4 ತಿಂಗಳಿಗಲ್ಲ. ನಾವು ಆಲ್ರೆಡಿ ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಂಥ ರಿಯಾಲಿಟಿಯನ್ನು ಜನರ ಮುಂದೆ ಇಡಿ. ಅದನ್ನು ಬಿಟ್ಟು ನಾನೇನೋ ಮುಂಜಾಗ್ರತೆ ತಗೊಳ್ತಾ ಇದ್ದೀನಿ, ಇನ್ನೂ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ, ಮುಂದೆ ಆಗುತ್ತೆ ಅಲ್ಲ. ಯುದ್ಧ ಮುಗಿದೋಯ್ತು ಅಂತಂದ್ರೆ ಯಾರಿಗೂ ತೊಂದರೆ ಇರಲ್ಲ. ಯುದ್ಧ ಹಾಗಾಗಿ ನಾವು ನಮ್ಮ ಹುಷಾರಲ್ಲಿ ನಾವಿರಬೇಕು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 3.5 ತಿಂಗಳಾಯ್ತು. 3.5 ತಿಂಗಳಲ್ಲಿ ಎಷ್ಟು ಆರ್ಥಿಕ ನಷ್ಟ ಆಗಿದೆ, ಎಷ್ಟು ನಾವು ವಿದೇಶಿ ವಿನಿಮಯದ ಹಣವನ್ನು ಕಳ್ಕೊಂಡಿದ್ದೀವಿ, ಇನ್ನು ಎಷ್ಟು ತಿಂಗಳು ಬಾಕಿ ಉಳಿದಿದೆ. 1991ರಲ್ಲಿ ಈ ಸ್ಟೇಬಲ್ ಅಂದಂದೆ ಇವತ್ತು ನೀವು ವಿದೇಶಿ ಪ್ರಯಾಣ ಮಾಡ್ಬೇಡ್ರಿ, 1 ವರ್ಷ ನೀವು ಅಡಿಗೆ ಅನಿಲ ಜಾಸ್ತಿ ಯೂಸ್ ಮಾಡಬೇಡಿ ಅಲ್ಲ ರೀ, ನೀವು ಯಾವತ್ತು ರಸಗೊಬ್ಬರ ಟಚ್ ಮಾಡಿದ್ರೋ, ಯಾವತ್ತು ರೈತರನ್ನ ಟಚ್ ಮಾಡಿದ್ರೋ ಅವತ್ತೇ ಆಹಾರ ಭದ್ರತೆಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಪ್ರಶ್ನೆ ಎದುರಾಗಿದೆ. ವೇಕಪ್ ಟು ರಿಯಾಲಿಟಿ. ದಯವಿಟ್ಟು ರಿಯಾಲಿಟಿಯನ್ನ ಜನರ ಮುಂದೆ ಇಡಿ. ಅಂದ್ರೆ ರಾಧಾ ಮೇಡಮ್, ಏನೋ ಮೋದಿ ಅವರು ಹೊಸದಾಗಿ ರಸಗೊಬ್ಬರ ಹೇಳ್ತಾ ಇದ್ದೀರಿ, ಅದು ಮುಂಚೆಯಿಂದ ಇದ್ದಂತದ್ದು. ನೋಡಿದ್ರೆ ಎಥನಾಲ್ ಪ್ರೊಡಕ್ಷನ್ ದೇಶದಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಆಲ್ಟರ್ನೇಟಿವ್ ಪ್ಯಾರಲಲ್ ಫ್ಯೂಯಲ್ಸ್ ಎಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ, ಅದನ್ನು ಮಾತಾಡಬೇಕು. ಪರಾವಲಂಬನೆ ಬಿಟ್ಟು ಸ್ವಾವಲಂಬನೆಯ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹೇಳಿ ಮೋದಿ ಅವರೊಂದು ಪ್ರೆಸ್ ಮೀಟ್ ಮಾಡಿ ನಾವು ಯಾವ ರೀತಿ ಸ್ವಾವಲಂಬಿಗಳಾಗಿದ್ದೀವಿ ಅನ್ನೋದ್ರ ಬಗ್ಗೆ. ಈ ಎನರ್ಜಿ ಕ್ರೈಸಿಸ್ ಅಲ್ಲಿ ನಾವು ಯಾವ ರೀತಿ ಸ್ವಾವಲಂಬಿಗಳಾಗಿದ್ದೀವಿ. ನೀವು ಎಥನಾಲ್ ಬಗ್ಗೆ ಸುಮ್ಮನೆ ಭಾಷಣ ಹೊಡೆಯೋದಲ್ಲ, ಎಷ್ಟಿದೆ ನಮ್ದು ಎಥನಾಲ್, ನಮ್ಮ ಅಗತ್ಯಕ್ಕೆ ಪೂರಕವಾದಂತ ಎಥನಾಲ್ ಎಷ್ಟಿದೆ ಅಂತ. ಮೋದಿ ಅವ್ರು ಬೇಕಿಲ್ಲ, ನಾನು ಉತ್ತರ ಕೊಡ್ತೀನಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ನಲ್ಲಿ ದೇರ್ ಇಸ್ ಮೋರ್ ದನ್ 35%. ಲಿಕ್ವಿಡ್ ಹೈಡ್ರೋಜನ್ ಫ್ಯೂಯಲ್ ಅದೇನೋ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ ಎಥನಾಲ್ ಪ್ರೊಡಕ್ಷನ್ 33% ಗಿಂತ ಜಾಸ್ತಿ ಆಗ್ತದೆ ದೇಶದಲ್ಲಿ. ನರೇಂದ್ರ ಮೋದಿ ಅವರ ಆರ್ಥಿಕ ಸಂಕಷ್ಟ ಒಪ್ಕೊಂಡ್ರು, ನೀವು ವಕ್ತಾರರು ಮಾತ್ರ ಒಪ್ಕೋಬೇಡ್ರಿ. ನೀವು ಅವರೇ ಒಪ್ಕೋತಾರೆ, ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಒಪ್ಕೋಬೇಡ್ರಿ, ನೀವು ಒಪ್ಕೋಬೇಡ್ರಿ, ಅವ್ರು ಒಪ್ಕೋತಾರೆ. ಬೇಕಾದ್ರೆ ನೀವು ಮಾತ್ರ ಕ್ಲಿಯರ್ ಇದೆ. ಓಕೆ, ಈಗ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂಥ ಪ್ರೇಮ್ ಶೇಖರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ದೇಶದ ಜನರ ಜೊತೆ ಚಲ್ಲಾಟ ಆಡೋದು ಸರಿಯಲ್ಲ. ನೀವು ರಿಯಾಲಿಟಿನ ಹೇಗಿದೆಯೋ ಹಾಗಿಡಿ. ಜನರನ್ನು ನೀವು ಎಲ್ಲೋ ಒಂದು ಕಡೆ ಎಲ್ಲ ಚೆನ್ನಾಗಿದೆ ಅಂತ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಬಂದ್ಬಿಟ್ಟು ನೀವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂದರೆ ಜನ ಡೆಫಿನೆಟ್ಲಿ ಪ್ಯಾನಿಕ್ ಆಗ್ತಾರೆ. ಆ ಪ್ರಿಪೇರ್ಡ್ನೆಸ್ಸನ್ನು ಜನರಿಗೆ ನೀವು ಕೊಡಬೇಕಾಗಿತ್ತು. ಚುನಾವಣಾ ರಾಜಕೀಯದಲ್ಲಿ ಏನನ್ನೂ ಮಾತನಾಡದೆ ಇದ್ದಕ್ಕಿದ್ದಂತೆ ಬಂದು ನೀವು ರೆಡಿಯಾಗಿ ನೀವು ಹಂಗೆ ಮಾಡಬೇಡಿ, ನೀವು ಹಿಂಗೆ ಮಾಡಬೇಡಿ ಅಂದರೆ ಪ್ಯಾನಿಕ್ ಆಗ್ತಾರೆ ಬಂಗಾರ ಸರ್. ಜನ ಪ್ಯಾನಿಕ್ ಆಗ್ತಾರೆ. ಏನು ಹೇಳ್ತೀರಿ? ನಾವು ಇದ್ರ ಬಗ್ಗೆ ಮೊದಲೇ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲ, ಈಗ ನಮ್ಮ ರಿಸರ್ವ್ ಎಲ್ಲಿದೆ ಅಂದರೆ 728 ಬಿಲಿಯನ್ ಇದ್ದದ್ದು 690 ಬಿಲಿಯನ್ ಬಂದಿದೆ. ಆದರೆ ರುಪಿ ವ್ಯಾಲ್ಯೂ ಡಾಲರ್ಗೆ ಕರೆಸ್ಪಾಂಡಿಂಗ್ ಜಾಸ್ತಿ ಆಗಿದೆ.
ರುಪಿಗೆ $1 ನಾವು 95 ಆಗಿದೆ ಈಗ 95 96 ಅಲ್ಲಿ ಬಂದಿದೆ. ಈಗ ಇನ್ನೊಂದು ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಹೇಳಿದಂಗೆ ಇದು 140 ಕೋಟಿ ಜನರ ಸಂಖ್ಯೆ, ದೊಡ್ಡ ಬೃಹತ್ ರಾಷ್ಟ್ರ. ನಾವು ಏಷ್ಯಾದ ಬೇರೆ ಬೇರೆ ರಾಷ್ಟ್ರ ನೋಡಿದ್ರೆ, ಬಾಂಗ್ಲಾದೇಶ ಇರಲಿ, ಪಾಕಿಸ್ತಾನ ಇರಲಿ, ಅಥವಾ ಬೇರೆ ಯಾವುದೇ ದೇಶ ಇರಲಿ, ಅಲ್ಲಿ ತೈಲಗೆ ತುಂಬ ತೊಂದರೆ ಆಗಿದೆ. ಆಲ್ಮೋಸ್ಟ್ 40% ಜಾಸ್ತಿ ಆಗಿದೆ, 40 to 100%ವರೆಗೆ ಆಗಿದೆ. 100 ಇದ್ದದ್ದು 200 ಆಗಿದೆ. ಅಲ್ಲ ಹೇಳೋದು ನಾವು, ನಮ್ಮದು ಏನಾಗಿದೆ ಅಂತ ಹೇಳಿದ್ರೆ, ಅದೇನೋ ನಮಗೆ ನಮ್ಮ ಒಂದು ರಿಲೇಷನ್ಶಿಪ್ ರಷ್ಯಾದಲ್ಲಿರಲಿ, UAE ಇಂದ ಇರಲಿ, ಅಥವಾ ಬೇರೆ ರಾಷ್ಟ್ರದಿಂದ ನಮಗೆ ಬೇಕಾದ ರೀತಿಯಲ್ಲಿ ಬರ್ತಾ ಇದೆ ಇವತ್ತಿಗೆ. ಅದು ಏನು ಹೇಳಿದ್ದಾರೆ ಅಂದರೆ, ಪ್ರಿಕಾಷನರಿ ಮೆಜರ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ನೀವು ಹೇಳಿದ್ದನ್ನು ಒಪ್ಕೊಳ್ತೀನಿ, ಇದನ್ನು ಮೊದಲೇ ಹೇಳಬೇಕಿತ್ತು, ಮೊದಲೇ ಹೇಳಬೇಕಿತ್ತು ಈ ವಿಚಾರಗಳನ್ನು. ಆಯಿಲ್ ಫಾರ್ಮ್ಸ್ ಆರ್ ಬ್ಲೀಡಿಂಗ್. ಪ್ರತಿ ದಿನಕ್ಕೆ 1600 ಕೋಟಿ ರೂಪಾಯಿ. ಇದು ಕ್ರಿಯೇಟರ್ ಯಾರು? ಅಲ್ಲ, ಖಾಲಿ ಒಬ್ಬ ಒನ್ ಪರ್ಸನ್ ಸ್ಟಾರ್ಟ್ ಯಾವುದು ಟಾರಿಫ್ ಇಂದ ಮತ್ತೆ ವಾರ್ ಅಗೇನ್ಸ್ಟ್ ಇರಾನ್. ಏನೂ ಆಗಿಲ್ಲ ಅಂತ. ಈ ದಿನಕ್ಕೆ 1600 ಕೋಟಿ ದಿನಕ್ಕೆ ಡೈಲಿ ಆಯಿಲ್ ಫಾರ್ಮ್ಸ್ ಬ್ಲೀಡ್ ಆಗ್ತಾ ಇದಾವಲ್ಲ, ಇದನ್ನ ಕಂಪನ್ಸೇಟ್ ಮಾಡೋದಕ್ಕೆ ಈಗ ಮೇ 20 ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಲ್ವಾ ಸರ್? ಮಾಡ್ತಾರೆ. ಮತ್ತೆ ಇನ್ನೇನ್ ಶೀಲ್ಡ್ ನೀವು ಕೊಡೋದು? ನೀವು ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ, ಸುಭದ್ರವಾಗಿದೆ ಅಂತ ಯಾವ ರೀತಿ ನೀವು ಗ್ರಾಹಕರನ್ನ ಅಥವಾ ಕನ್ಸ್ಯೂಮರ್ಸ್ ಅನ್ನ ನೀವು ನೋಡಿ, ನಾವು ಮಾಡಿದ ಕೆಲಸ ಅಲ್ಲ ಇದು, ಮೋದಿ ಮಾಡಿದ ಕೆಲಸ ಅಲ್ಲ ಇದು ಟ್ರಂಪ್ ಇಂದಾದ ಕೆಲಸ. ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಒಂದೇ ಒಂದು, ನಾನು ಹೇಳಿದಂಗೆ ನಡಿಬೇಕು, ನಾಳೆ ಹೇಳಿದಂಗೆ ಇಳಿಬೇಕು, ಅದಲ್ಲ. ಇವತ್ತು ಇರಾನ್ ಅಗೇನ್ಸ್ಟ್ ಆಗಿ ಏನೇ ಇರಲಿ, ಅಗೇನ್ಸ್ಟ್ ಆಗಿ ಅವರು ಯುದ್ಧ ಮಾಡಿದ್ವಿ, ಎಲ್ಲರೂ ಸಿಕ್ಕಿಸಾಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕತೆಗೆ ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದಾರೆ. ಯಾಕೆಂತೇಳಿ ನಮ್ದಲ್ಲ, ಯುರೋಪ್ ರಾಷ್ಟ್ರಕ್ಕೆ. ಈಗ ನಮ್ಮಂತವರು ಎಷ್ಟೋ ಜನ ಇಂಡಸ್ಟ್ರಿ ಇದ್ದವರು ಇದ್ದಾರೆ. ಇವತ್ತು ಜ್ಞಾಪಕ ಬಂತದು, ಕೇಂದ್ರ ಸರ್ಕಾರಕ್ಕೆ ಇವತ್ತು ಜ್ಞಾನೋದಯ ಆಯ್ತಾ? ಅದು ಚುನಾವಣೆಗಳು ನಡಿಬೇಕಾದ್ರೆ ನೀವು ಕೇಳಿದ್ರ, ಎಲ್ಲಾದ್ರೂ ಯಾವ್ದಾದ್ರು ರ್ಯಾಲಿಯಲ್ಲಿ ಯಾವ್ದಾದ್ರು ಭಾಷಣದಲ್ಲಿ ಕೇಳಿದ್ರ ಈ ದೇಶದ ಪರಿಸ್ಥಿತಿ ಹಿಂಗಿದೆ ಅಂತ ಕೇಳಿದಿರ? ಹೇಳಿದಾರ ಆ ವಿಚಾರವನ್ನ ಜನರಿಗೆ ಮುಟ್ಟಿಸಿದಾರ ಸರ್? ಹೇಳಿದಾರ ಸರ್? ಎಂದಾದ್ರೂ ಯಾವತ್ತಾದ್ರೂ ಮಾತಾಡಿದಾರ? ಇಷ್ಟು ದಿನದಲ್ಲಿ ಮಾತಾಡಿದಾರ ಹೇಳಿ? ಅವತ್ತು ಸದನದಲ್ಲಿ ಮಾತಾಡೋದು ಬಿಟ್ಟರೆ, ಮಹಿಳಾ ರಿಸರ್ವೇಷನ್ ಬಿಲ್ ಬಗ್ಗೆ ಮಾತಾಡುವಾಗ ಕಾಂಗ್ರೆಸ್ನ 20 ಸರಿ 30 ಸರಿ ಟೀಕೆ ಮಾಡಿದ್ರು. ದೇಶದ ಪರಿಸ್ಥಿತಿ ಹಿಂಗಿದೆ ಅಂತ ಜನರಿಗೆ ಒಂದಾದ್ರೂ ಅಡ್ವೈಸ್, ಜನರಿಗೆ ನೀವು ಹಿಂಗೆ ಮಾಡಬೇಡಿ, ಹಂಗೆ ಮಾಡಬೇಡಿ ಅಂತ ಜನರನ್ನ ಪ್ರಿಪೇರ್ ಮಾಡೋದು? ಇದ್ದಕ್ಕಿದ್ದಂತೆ ನೀವು ಚುನಾವಣೆ ಮುಗಿದು ಅಲ್ಲಿ ಇಲ್ಲಿ ನಿಮ್ಮ ಸರ್ಕಾರಗಳು ಬಂದ ಮೇಲೆ ಈಗ ಬಂದುಬಿಟ್ಟು ಪರಿಸ್ಥಿತಿ ಬಿಕ್ಕಟ್ಟಲ್ಲಿದೆ, ಪರಿಸ್ಥಿತಿ ಹಂಗಿದೆ, ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಜನ ಕೇಳಲ್ವಾ ಸರ್? ನಿಮ್ಮನ್ನ ಕೇಳೋ ಹಕ್ಕಿಲ್ವಾ ಸರ್? ನಮಗೆ ಕೇಳೋ ಹಕ್ಕಿದೆ, ಕೇಳಿ. ಆದರೆ ಏನಂತ ಹೇಳಿದ್ರೆ, ಈಗ ಪ್ರೈಮ್ ಮಿನಿಸ್ಟರ್, ರಾಷ್ಟ್ರದ ಪ್ರಧಾನಿಯವರು ಇದ್ರ ಬಗ್ಗೆ ನಮಗೆಲ್ಲ ಒಂದು ಜಾಗೃತಿಯಾಗಿರಿ ಅಂತ ಹೇಳಿದ್ದಾರೆ. ಈಗ ಜಾಗೃತಿ ಅಂದ್ರೆ ಮುಂದೆ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತೀವಿ, 80-90 ಸಾವಿರ ಇದ್ದದ್ದು ದಿನದ ಬೆಲೆ ಇವತ್ತು 1,55,000 ಅಲ್ವಾ? 70-80 ಸಾವಿರ ಇದ್ದದ್ದು 1,55,000. ಯಾಕಂತ ಹೇಳಿದ್ರೆ ನಮ್ಮ ಭಾರತದಲ್ಲಿರುವಷ್ಟು ಚಿನ್ನ ಬೇರೆ ಎಲ್ಲೂ ಇಲ್ಲ, ಫ್ಯಾಮಿಲಿಯಲ್ಲಿರುವಂಥ ಚಿನ್ನ ಬೇರೆ ಎಲ್ಲೂ ಇಲ್ಲ. ನಮ್ಮ ಭಾರತದ ಆರ್ಥಿಕತೆಗೆ ಮೂಲವಾಗಿ ಹೇಳಬೇಕಾಗಿದ್ರೆ, ನಮ್ಮ ಭಾರತದಲ್ಲಿರುವಂಥ ಚಿನ್ನ ಒಂದು ಮಹಿಳೆ ಹತ್ರ ಹೇಳಿದ್ರೆ 30-40 ಅಲ್ಲ, ಹಾಗಲ್ಲ. ಅದು ನಮ್ಮ ಟ್ರೆಡಿಷನ್, ಕಲ್ಚರ್. ಆ ಕಲ್ಚರ್ನ ಬಂದಿದ್ದೇವೆ. ಇವತ್ತು ನಾವು ಒಂದು ಫ್ಯಾಮಿಲಿಗೆ ಮದುವೆ ಮಾಡಿ ಕೊಡುವಾಗ ಬಂಗಾರ ಕೊಡ್ತೇವೆ ಅಲ್ವಾ? ಅದು ಏನಂತೇಳಿ ಅದೊಂದು ಅವರ ಪ್ರೊಟೆಕ್ಷನ್ಗೋಸ್ಕರ ಅಲ್ವಾ? ಅದೇ ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಹೇಳೋದು ಅಂತ ಹೇಳಿದ್ರೆ, ಈಗ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ನಮ್ಮಿಂದ ಜಾಸ್ತಿ ಆಗಿದೆ ಅಂತಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಬೆಳ್ಳಿ ಬೆಲೆ ಜಾಸ್ತಿ ಆದ ಎಲ್ಲಿಂದ ಜಾಸ್ತಿ? ನಮ್ಮಿಂದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ನಾವು ರಫ್ತು ಮಾಡುವಂಥ ಎಷ್ಟೋ ಕಾರ್ಖಾನೆಗಳು